ಇವತ್ತು ಅನ್ನದಾತರ ಹೋರಾಟ 9ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಎಂದು ರೈತರ ಹೋರಾಟ ವಿಕೋಪಕ್ಕೆ ತಿರುಗಿರುವಂಥದ್ದು. ಹತ್ತರ್ಗಿ ಟೋಲ್ನಲ್ಲಿ ಪೊಲೀಸರು ಹಾಗೂ ರೈತರ ನಡುವೆ ಕಲ್ಲು ತೂರಾಟ ಸಹ ಆಗಿರುವಂಥದ್ದು. ಇದೇ ಒಂದು ವಿಷಯ ಕುರಿತು ಮಾತನಾಡೋಕ್ಕೆ ನನ್ನ ಜೊತೆ ರೈತ ಮುಖಂಡರಾದಂಥ ಚುನ್ನಪ್ಪ ಪೂಜಾರಿ ಅವರಿದ್ದಾರೆ. ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಇವತ್ತು ರೈತರು ಮತ್ತು ಪೊಲೀಸರ ನಡುವೆ ಸಾಕಷ್ಟು ರೀತಿ ಒಂದು ಹೋರಾಟ ಆಯಿತು, ಕಲ್ಲು ತೂರಾಟ ಸಹ ಆಯಿತು. ಈ ವಿಚಾರ ಕುರಿತು ಮಾತನಾಡೋಕ್ಕೆ ಫಸ್ಟ್ ರಿಯಾಕ್ಷನ್ ಸರ್. ಇಲ್ಲ, ಅದು ನಮ್ಮ ಕಬ್ಬು ಬೆಳೆಗಾರರು ಇರ್ಬೋದು, ರೈತ ಸಂಘದ ಪದಾಧಿಕಾರಿ ಇರ್ಬೋದು, ಇವ್ರು ಯಾರು ಕೂಡ ಇತಿಹಾಸದಲ್ಲಿ ಕಲ್ಲು ಚೂರಿ ಹಾಕಿಲ್ಲ. ಇವತ್ತು 9 ದಿನ ಐತಿಹಾಸಿಕ ಲಕ್ಷಾಂತರ ಜನ ಸೇರ್ತಾ ಇದ್ದೀವಿ. ಇಡೀ ಜಿಲ್ಲೆಯಲ್ಲಿ ಬಾಗಲಕೋಟೆ, ಬೆಳಗಾವಿಯಲ್ಲಿ ಪ್ರತಿಯೊಂದು ಊರು, ಪ್ರತಿಯೊಂದು ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡಿ 9 ದಿನ ಹೋರಾಟ ಮಾಡಿದ್ರು ಕೂಡ ₹1 ಹಾನಿ ಮಾಡಿಲ್ಲ, ನಾವು ಒಂದು ಕಲ್ಲುಗುದಿಲ್ಲ. ಇವತ್ತು ಯಾರೋ ಕಿಡಿಗೇಡಿಗಳು, ಲೋಕಲ್ಲು ಕಿಡಿಗೇಡಿಗಳು ಪೊಲೀಸ್ ಇಲಾಖೆ ಮೇಲೆ ಕಲ್ಲು ಇರ್ತಕ್ಕಂಥದ್ದು, ನಮ್ಮವ್ರ ಮೇಲೆ ಕೂಡ ಕಬ್ಬು ಬೆಳೆಗಾರ ಕಬ್ಬು ಇರ್ತಕ್ಕಂಥದ್ದು ಮಾಡ್ಯಾರು. ಅದಕ್ಕೆ SP ಅವ್ರಿಗೆ ಹೇಳಿದ್ದೀನಿ, ಯಾರೇ ಇರಲಿ ಅವ್ರ ಮೇಲೆ ಅಂಥವ್ರ ಮೇಲೆ, ಯಾಕಂದ್ರೆ ನಾವು ಇವತ್ತು ಶಾಂತಿಯಂತೆ ಹೋರಾಟ ಮಾಡ್ತಕ್ಕಂಥವ್ರು ನಮ್ಮಂಥವ್ರ ಹೆಸರು ಕೆಡಿಸ್ತಾರೋ ಅವ್ರ ಮೇಲೆ ಕಾನೂನು ಕ್ರಮ ತೊಗೊಂಡು ಅವರಿಗೆ ಬುದ್ಧಿ ಕಲಿಸ್ತಕ್ಕಂಥದ್ದು ಸರ್ಕಾರ ಮಾಡಬೇಕಂತ ಕೂಡ ಒತ್ತಾಯ ಮಾಡಿದೆ. ಸರ್, ನಿನ್ನೆ ಸಕ್ಕರೆ ಸಚಿವರು ಬಂದರು, 2 ದಿನ ಸಮಯಾವಕಾಶ ಕೇಳಿದರು. ತಾವು ಸಹ ಇದಕ್ಕೊಂದು ಒಪ್ಪಿಗೆ ನೀಡಿದ್ದಾರೆ ಸರ್. ಇವತ್ತು CM ಅವ್ರ ಜೊತೆ ತಾವು ಸಹ ಖುದ್ದಾಗಿ ಮಾತಾಡಿದರೆ, ಏನೇನು ಮಾತಾಡಿದರೆ, ಏನು ಚರ್ಚೆ ಆಯಿತು? ಏನಿಲ್ಲ, CM ಅವ್ರ ಜೊತೆ ಮಾತಾಡೋದೇನಿದೆ ಬೇರೆ. ಕಾರ್ಖಾನೆಯವರು ₹3,200 ಕೊಡ್ತು ಅಂದರು. ಇನ್ನು ₹200 ನೀವು ಕಾರ್ಖಾನೆಯವ್ರ ಜೊತೆ ಮಾತಾಡಿ ಕೊಡಿಸ್ತಿರೋ, ನೀವು ಕೊಡ್ತಿರೋ. ಆ ₹234 ರೊಕ್ಕ ಕೊಡಬೇಕು. ಅವಾಗ ಚಳವಳಿ ಅಂತ್ಯ ಆಕತಿ. ಅದ್ರ ಬಿಟ್ಟರೆ ಬೇರೆ ಬದಲಾವಣೆ ಇಲ್ಲ. ನೀವು ಏನು ಮಾಡ್ತೀರಿ ಗೊತ್ತಿಲ್ಲ, ಮಾಡಲೇಬೇಕಂತ ಒತ್ತಾಯ ಮಾಡಿದ್ದೀವಿ. ಸರ್, ಸ್ಥಳೀಯವಾಗಿ 2 ಸಚಿವರು ಇದ್ದಾರೆ ಸರ್ ಬೆಳಗಾವಿಯಲ್ಲಿ. ಅವರು ತಮ್ಮ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಲಿಲ್ಲ. ಒಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಸರ್, ನಾವು ರೈತರ ಪರ ಇರ್ತೀವಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ರೈತರನ್ನ ಕಣ್ಣಿಗೆ ಸಹ ನೋಡ್ತಾ ಇಲ್ಲ. ಏನು ಹೇಳ್ತಿರೋದ್ರ ಬಗ್ಗೆ ಸರ್? ಅದೇ ದುರ್ದೈವ, 9 ದಿನದಿಂದ ದುರ್ದೈವ. ನಾಡಿನ ಜನ ಎಲ್ಲ ನೋಡ್ತಾ ಇದ್ದಾರೆ. ನನ್ನ ರೈತ ದೇವರುಗಳೆಲ್ಲ ರೆಡಿ ಆಗ್ಯಾರೋ, ಯಾರು ಅನ್ಯಾಯ ಮಾಡತ್ತಾರೋ, ಯಾರು ಬಿಡತ್ತಾರೋ, ಕಾರ್ಖಾನೆ ಮಾಲೀಕರ ಅಧಿಕಾರದಾಗಿದ್ದವರ ಯಾರ್ಯಾರು ರೈತನ ಕಡೆಗೆ ಸತ್ತಾರೋ. ಯಾಕಂದ್ರೆ ನೀವೆಲ್ಲ ವಿಚಾರ ಮಾಡಿರಿ. ಇವತ್ತು ಕಾರ್ಖಾನೆ ಮಾಲೀಕರ ಯಾವ ಪಕ್ಷದಾಗಿದ್ದರೂ ಹೊಂದಾಣಿಕೆ ಆಗ್ತಾರೆ, ಅವರ ಬಿಸ್ನೆಸ್ ಐತದ. ನೀವು ವಿಚಾರ ಮಾಡ್ರಿ, ಅವ್ರಿಗೆ ಹೆಂಗೆ ರೊಕ್ಕಗೊಳೆ ಮಾಡೋಕೆ, ಶ್ರೀಮಂತರಾಗಕ್ಕೆ ಹೊಂದಾಣಿಕೆ ಆಗ್ತಾರೋ, ಕಬ್ಬಿನ ಬಿಲ್ ಕೊಡ್ಸೋಕೆ ಒಬ್ಬೊಬ್ಬರು ಆಗ್ತಾ ಇರಲಿಲ್ಲ. ಅದಕ್ಕೆ ನಾವು ರೈತ ಬೆಳೆಗಾರರು ಇವತ್ತು ಕಬ್ಬು ನನ್ನ ರೈತ ದೇವತೆಗಳು ತೀರ್ಮಾನ ಮಾಡ್ಯಾರ. ಇವತ್ತು ನಾವು ಯಾರನ್ನೂ ಕರಿತಾ ಇಲ್ಲ. ಲಕ್ಷಾಂತರ ಜನ, 10 ಲಕ್ಷ ಜನ ಬೀದಿಗೆ ಬರತ್ತಾರ ಅಂದ್ರೆ ಹಂಗೆ ಅಲ್ಲ, ಅದು ಜನಾಂದೋಲನ ಆಗೈತೆ. ಕಬ್ಬು ಬೆಳೆಗಾರ ದೇವರುಗಳು ಮನಸ್ಸು ಮಾಡಿದಾರ. ಅವರಿಗೆಲ್ಲ ಅವರು ಬತ್ತಿ ಸಲ ಕಾರ್ಖಾನೆಯವ್ರು ಮೋಸ ಮಾಡೋದನ್ನು ಪಕ್ಕ ಗೊತ್ತಾಗೈತೆ. ಅದನ್ನು ತೀರ್ಮಾನ ತಗೋತಾರೆ ಅವರು. ಸರ್, ನಾಳೆಯಿಂದ ನಿಮ್ಮ ಪ್ರತಿಭಟನೆ ಯಾವ ರೀತಿ ಇರುತ್ತೆ? ನಾಳೆಯಿಂದ ಇವತ್ತು ಗುರ್ಲಾಪುರದಲ್ಲಿ ಪ್ರತಿಭಟನೆ ಕೂಡ ನಾಳೆ ಕೂಡ ಮುಂದುವರಿತೈತಿ. ಅಲ್ಲೇ ವಿಭಿನ್ನ ರೀತಿ ಒಳಗೆ ಚಳವಳಿ ಆಗ್ತಾ ಇರ್ತವೆ. ಈಗ ಸರ್, ಮುಂದೆ ಅಂದರೆ ಈಗ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಸರ್, 2 ದಿನ ಅದು ನಾಳೆ ಇಲ್ಲ, ನಾಳೆ 2 ಗಂಟೆ ಮಟ್ಟ ಮುಖ್ಯಮಂತ್ರಿನ ಕಾಯ್ತೀವಿ. ಯಾಕಂದರೆ 2 ದಿವಸ ಕಾಲಾವಕಾಶ ಕೈ ಮುಗಿತನು, 2 ದಿವಸ ಕೊಡಪ್ಪ ಅಂತ ಹೇಳಿದ್ದಾನೆ. ನಾಳೆ ನಾನು 2 ಗಂಟೆ ಮಟ್ಟ ಕಾದು ಸುಮಾರು 3-4 ಗಂಟೆಗೆ ಒಂದು ತೀರ್ಮಾನಕ್ಕೆ ಬಂದೇ ಬರ್ತೀವಿ. ಚಳವಳಿ ಮಾಡಲೇಬೇಕು. ಯಾಕಂದ್ರೆ ಇದಕ್ಕೇನು ತಾರ್ಕಿಕ ಅಂತ್ಯ ಹಾಕಲೇಬೇಕು. ಇದೇನು ದೊಡ್ಡ ವ್ಯವಹಾರ ಇಲ್ಲ, ₹1,000 ಕೋಟಿ ವ್ಯವಹಾರ ಇದೆ. ಮುಖ್ಯಮಂತ್ರಿ ಮನಸ್ಸು ಮಾಡ್ರೆ ಒಂದೇ ನಿಮಿಷದಲ್ಲಿ ತೀರ್ಮಾನ ತೊಗೋಬೋದು. ಬರೀ ಚರ್ಚೆ ಮಾಡಿ ಜೀವನ ಹಾಳು ಮಾಡಿ ಕಬ್ಬು ಬೆಳೆಗಾರನ ಬೀದಿ ಒಳಗೆ ಕುಣಿಸಿ ನಾವು ಅವ್ರ ರಾತ್ರಿ ಅಲ್ಲಿ ಮಕ್ಕೋದು, ನೀವೆಲ್ಲ ಮನೆಯಾಗ ಮಕ್ಕೋದು, ಇದೆಲ್ಲ ನಿಮ್ಮ ಧರ್ಮ ಅಲ್ಲ. ತೀರ್ಮಾನ ಮಾಡಿ. ಓಕೆ, ನಾಳೆಯಿಂದ ಪ್ರತಿಭಟನೆ ಮಾಡ್ತೀರಾ ಅಥವಾ ನಾಡಿನಿಂದ ಪ್ರತಿಭಟನೆ ಮಾಡ್ತಾರೆ ರಾಷ್ಟ್ರೀಯ ಹೆದ್ದಾರಿಗಳ ತಡೆದು? ನಾಳೆಯಿಂದಲ್ಲ, ನೀನೇ ಕೇಳಿದೆ, 2 ಗಂಟೆಗೆ ಕೇಳಿದ್ದೀನಿ. ನಾಳೆ 2 ಗಂಟೆಗೆ ತೀರ್ಮಾನ ಹಾಕೋದು. ನಾಳೆ ತೀರ್ಮಾನ ಮಾಡಿ ನಾಡ್ದು ಆಗುತ್ತೆ. ಇದಿಷ್ಟು ಏನಂತಂದರೆ ರೈತ ಹೋರಾಟಗಾರರಾದ ಚುನ್ನಪ್ಪ ಪೂಜಾರಿ ಅವರ ಮಾತಾಗಿತ್ತು. ನಾವು ನಾಳೆಯಿಂದ 2 ಗಂಟೆ ನಂತರ ಪ್ರತಿಭಟನೆ ಮತ್ತಷ್ಟು ವ್ಯಾಪಕ ಮಾಡ್ತೀವಿ. ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ದು ಯಾರು ಸಹ ರೈತರಲ್ಲ. ರೈತರು ಯಾರು ಆ ಥರ ಒಂದು ಇಷ್ಟು ದಿನ ಶಾಂತಿಯುವಾಗಿ ಹೋರಾಟವನ್ನು ಸಹ ಮಾಡಿರುವಂಥದ್ದು ಅವ್ರ ಮಾತಾಗಿತ್ತು. ಪೊಲೀಸರ ಮೇಲೆ ಯಾರು ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ, ಅವರ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳುವಂತೆ ನಾವು ಸಹ ಒತ್ತಾಯವನ್ನು ಮಾಡ್ತೀವಿ ಅಂತ ಚುನ್ನಪ್ಪ ಪೂಜಾರಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಪ್ರಶಾಂತ್ ಸತಿ, ಅಶ್ವಯೋಗ ನ್ಯೂಸ್, ಚಿಕ್ಕೋಡಿ.